Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸುತ್ತೇನೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದೆ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದೆ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಎಬಿನೇಸರೇ ಎಬಿನೇಸರೇ ಇದುವರೆಗೂ ಸಹಾಯ ನೀವೇ ಎಬಿನೇಸರೇ ಎಬಿನೇಸರೇ ಇದುವರೆಗೂ ಸಹಾಯ ನೀವೇ ಇದುವರೆಗೂ ಸಹಾಯ ನೀವೇ ನನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವೆ ಸ್ತೋತ್ರಹಯ್ಯ ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವೆ ಸ್ತೋತ್ರಹಯ್ಯ ನನ್ನ ಕಾಣುವೆ ಸ್ತೋತ್ರಹಯ್ಯ ನನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ನನಗೆ ಆರೋಗ್ಯ ನೀಡಿರುವೆ ನನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದೆ ನಿಮ್ಮ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಗದೆ ನನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ. Believer in Jesus Christ lives in the midst of a desperate generation. ಈ ದಿನಗಳಲ್ಲಿ ವಿಶ್ವಾಸಿಗಳು ಒಂದು ದೇವರ ಅತಿ ಆಸಕ್ತಿಯಿಂದ ಜೀವಿಸುವಂತವರಾಗಿದ್ದಾರೆ. Believer is one who found answers to life. ಜೀವಿತಕ್ಕೆ ಒಂದು ಉತ್ತರವನ್ನು ವಿಶ್ವಾಸಿಗಳು ಮಾತ್ರನೇ ಕಂಡುಕೊಳ್ಳೋಕೆ ಸಾಧ್ಯ. There are many needy people who do not seem to have found answers to life that they are looking for. ಜೀವಿತಕ್ಕೆ ಅರ್ಥ ಏನು ಅನ್ನೋದನ್ನ ಅನೇಕರಿಗೆ, ಉತ್ತರ ಏನು ಅನ್ನೋದನ್ನ ಅನೇಕರಿಗೆ ಗೊತ್ತಿಲ್ಲ. ಅನೇಕರು ಬಡತನದಲ್ಲಿ ಇದ್ದಾರೆ, ಅವರು ಎದುರು ನೋಡುವಂತರಾಗಿದ್ದಾರೆ. Every Christian is a part of the answer to this world's need. ಈ ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಸಹ ಅವರ ಜೀವಿತಕ್ಕೆ ಒಂದು ಉತ್ತರ ಏನು ಅನ್ನೋದು ಬೇಕು, ಅದನ್ನು ಎದುರು ನೋಡ್ತಾ ಇದ್ದಾರೆ. Proverbs 29 verse 18 says, where there is no vision, the people perish, but he who keeps the law, happy is he. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು, ಧರ್ಮೋಪದೇಶವನ್ನು ಕೈಗೊಳ್ಳುವವನು ಧನ್ಯನಾಗುವನು. The vision and the law point to the Bible. ದರ್ಶನ ಮತ್ತು ಧರ್ಮಶಾಸ್ತ್ರ ಅನ್ನೋದು ಸತ್ಯವೇದವನ್ನ ಪಾಯಿಂಟ್ ಮಾಡುತ್ತೆ. Every spirit-filled believer should witness and share his faith and testimony. ಎಲ್ಲ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಂತಹ ವಿಶ್ವಾಸಿಗಳು ಯೇಸು ಸ್ವಾಮಿಯ ಮೇಲೆ ಇರುವಂತಹ ನಂಬಿಕೆ ಮತ್ತು ಸಾಕ್ಷಿಯನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಕು. God saved you from sin and bondage to fulfill the will and purpose of God. ದೇವರ ಚಿತ್ತ ಉದ್ದೇಶ ನೆರವೇರಿಸುವುದಕ್ಕಾಗಿ ದೇವರು ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿ ರಕ್ಷಿಸಿದ್ದಾನೆ. A believer, according to John the Baptist, should bear fruit in keeping with repentance. ಕೊಡುವಂತಹ ಯೋಹಾನನು ಎಲ್ಲರಿಗೂ ಸಹ ಹೇಳುವ ಮಾತೇನಪ್ಪಾ ಅಂದ್ರೆ, ನೀವು ಫಲ ಉಳ್ಳವರು ಅನ್ನೋದನ್ನ ತೋರಿಸಿಕೊಡಿ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದರ ಮೂಲಕ ಅಂತ ಕೇಳಿದ. Don't be stingy and cold-hearted, but share with those in need. ಅವಶ್ಯಕತೆ ಇರುವವರಿಗೆ ನಾವು ಕೊಡುವಂತರಾಗಬೇಕು. ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬಾರದು, ಸ್ಟಿಂಜಿಯಾಗಿ ಇರಬಾರದು, ಮತ್ತೆ ನಾವು ತಣ್ಣಗಾದಂತ ಹೃದಯ ಉಳ್ಳವರಾಗಿರಬಾರದು. Tax collectors should be fair and behave justly. ಆ ಸುಂಕದವನು ಆತನು ಸರಿಯಾದ ರೀತಿಯಲ್ಲಿ ವರ್ತಿಸಿದ ಅನುಕೂಲಕರವಾಗುವಂತೆ. Soldiers should not steal, don't lie, or be greedy. ಇಲ್ಲಿ ಸೈನಿಕರಾದವರು ಕದಿಯಬಾರದು, ಮತ್ತೆ ಸುಳ್ಳು ಹೇಳಬಾರದು, ದುರಾಸೆ ಉಳ್ಳವರಾಗಿರಬಾರದು. When Jesus comes and finds you not bearing fruit to the glory of God, then you will be punished. ದೇವರ ಮಹಿಮೆಗಾಗಿ ನೀವು ಫಲ ಕೊಡದೇ ಇರುವಾಗ, ಯೇಸು ಸ್ವಾಮಿ ತಿರುಗಿ ಬರುವಾಗ ನೀವು ಶಿಕ್ಷೆಗ್ರಸ್ತರಾಗ್ತೀರಾ. Galatians chapter 5 verse 22 says, love, joy, peace, long-suffering, kindness, goodness, faithfulness, meekness, and self-control are the characteristics of a true Christian. ಗಲಾತ್ಯ 5:22 ಹೇಳುವ ಪ್ರಕಾರವಾಗಿ ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ಕರುಣೆ, ಒಳ್ಳೆತನ, ನಂಬಿಗಸ್ತಿಕೆ, ದೀನತೆ ಮತ್ತೆ ಸ್ವನಿಯಂತ್ರಣ, ಈ ಒಂದು ಗುಣತ್ವಗಳಿಂದ ನಿಜವಾದ ಕ್ರಿಸ್ತರಾಗಿರಬೇಕು. He should do good deeds to meet the pressing needs of others. ಆತನು ಒಳ್ಳೆಯ ಕಾರ್ಯಗಳ ಮೂಲಕ ಬೇರೆಯವರ ಅಗತ್ಯತೆಗಳನ್ನು ಸಂಧಿಸುವನಾಗಬೇಕು. To bear good fruits, one must live
in Christ. ಒಳ್ಳೆ ಫಲವನ್ನು ಕೊಡಬೇಕಂದ್ರೆ ಆತನು ಕ್ರಿಸ್ತನಲ್ಲಿ ನೆಲೆಗೊಂಡಿರುವನಾಗಬೇಕು. In Matthew chapter 21, Jesus told a parable about the transfer of the kingdom of God. ಯೇಸು ಸ್ವಾಮಿ ಮತ್ತಾಯ 21ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಸಾಮ್ಯ ರೂಪವಾಗಿ ಮಾತಾಡ್ತಾರೆ, ದೇವರ ರಾಜ್ಯಕ್ಕೆ ಮಾರ್ಪಡುವುದು ಯಾವ ರೀತಿ ಅನ್ನೋದು ಅಂತ. God had saved Israelites from the bondage in Egypt. ಐಗುಪ್ತರ ಒಂದು ಹಿಡಿತದಿಂದ ಬಂಧನದಿಂದ ಇಸ್ರಾಯೇಲನ್ನು ದೇವರು ರಕ್ಷಿಸಿದನು. God blessed them with a land flowing with milk and honey. ದೇವರು ಅವರಿಗೆ ಆಶೀರ್ವದಿಸಿದರು ಆ ಒಂದು ಸ್ಥಳದಲ್ಲಿ ಹಾಲು ಮತ್ತು ಜೇನು ಹರಿಯುವಂತಹ ಒಂದು ಸ್ಥಳವನ್ನು. But they didn't honor God or acknowledge him as the Lord. ಅವರು ದೇವರನ್ನ ಗೌರವಿಸಲಿಲ್ಲ, ದೇವರು ಯಾರು ಎಂಬುದನ್ನ ಅವರು ಪರಿಗಣಿಸಲಿಲ್ಲ. They abused his messengers and killed his son. ಅವರು ಆ ಒಂದು ಬಂದಂತಹ ಎಲ್ಲಾ ಸಂದೇಶಕರನ್ನ ಕೊಂದ್ರು, ಅಷ್ಟೇನೆ ಅಲ್ಲ ಸ್ವಂತ ಮಗನನ್ನು ಸಹ ಅವರು ಕೊಂದ್ರು. So kingdom was taken from them and given to people producing fruits. ಅವರಿಂದ ಆ ದೇವರ ರಾಜ್ಯವನ್ನು ತೆಗೆದುಕೊಂಡು ಆ ಒಂದು ಫಲ ಕೊಡುವಂತವರಿಗೆ ದೇವರು ಫಲ ಕೊಡುವಂತ ಜನಗಳಿಗೆ ದೇವರು ಕೊಡಲ್ಪಟ್ರು. Israelites became self-satisfied, self-absorbed, and stopped bearing fruits. ಇಸ್ರೇಲ್ಗಳು ಸ್ವಾರ್ಥಿಗಳಾಗಿದ್ದರು, ತಮ್ಮ ಸ್ವಾರ್ಥತನವನ್ನೇ ಅವರು ಯಾವಾಗಲೂ ಯೋಚಿಸುವಂತರಾಗಿದ್ರು. ಅದರಿಂದ ಅವರು ಫಲ ಕೊಡುವುದನ್ನೇ ನಿಲ್ಲಿಸಿದ್ರು. God can do the same thing in the life of a Christian. ಕ್ರಿಸ್ತಿಯರ ಒಂದು ಜೀವಿತದಲ್ಲೂ ದೇವರು ಇದನ್ನೇ ಮಾಡೋಕಿದ್ದಾನೆ. Those who live in flesh cannot bear fruits. ಯಾರೆಲ್ಲ ಶರೀರದಿಂದ ಜೀವಿಸ್ತಾರೋ ಅವರು ಫಲ ಕೊಡಲಾರರು. If you are still in sin, you cannot please God. ನೀವು ಪಾಪದಲ್ಲಿ ಇನ್ನೂ ಇರುವುದಾದ್ರೆ ದೇವರನ್ನ ಮೆಚ್ಚಿಸಕ್ಕಾಗದು. Bible identifies numerical growth of the church as fruits. ಸಭೆಯು ಒಂದು ಸಂಖ್ಯೆಯಲ್ಲಿ ಹೆಚ್ಚಾದ ಬೆಳವಣಿಗೆ ಕಂಡಿದ್ದು ಅದೊಂದು ಫಲವಾಗಿತ್ತು. In Romans chapter 1 verse 13, Paul is talking about winning unbelievers to Christ as fruits. ಇಲ್ಲಿ ನಾವು ನೋಡುವುದಾದ್ರೆ ಸತ್ಯವೇದದಲ್ಲಿ ರೋಮಪುರ 1:13 ಪೌಲನು ಮಾತನಾಡ್ತಾನೆ, ದೇವರನ್ನ ಅರಿಯದ ಅನ್ಯ ಜನಗಳನ್ನ ಕ್ರಿಸ್ತನ ಕಡೆಗೆ ಅವ್ರನ್ನ ಗೆಲ್ಲುವುದು ಅದು ಕ್ರಿಸ್ತನಲ್ಲಿ ಫಲ ಕೊಡುವಂತದಾಗಿದೆ ಅಂತ. The fruit of a believer is another believer. ಫಲ ಕೊಡುವುದಂದ್ರೆ ವಿಶ್ವಾಸಿಗಳಾದರೂ ಇನ್ನೊಬ್ಬ ವಿಶ್ವಾಸಿಯಾಗಿ ಮಾರ್ಪಡಿಸುವಂತದ್ದು. Jesus said, I will make you fishers of men. ಯೇಸು ಸ್ವಾಮಿ ಹೇಳಿದ್ರು, ನಾವು ನಿನ್ನನ್ನು ಮೀನುಗಳ ಹಿಡಿಯುವ ಮನುಷ್ಯರ ಹಿಡಿಯುವ ಬೆಸ್ತನಾಗಿ ಮಾಡ್ತೇನೆ ಅಂತ. Every time a soul is led to Christ, fruit is being given to God. ಯಾವಾಗೆಲ್ಲ ಆತ್ಮಗಳನ್ನ ಕ್ರಿಸ್ತನ ಕಡೆಗೆ ನಡೆಸ್ತೀವೋ ಆಗ ಆ ಫಲಗಳಿಂದ ನಾವು ಆ ಫಲವನ್ನು ದೇವರಿಂದ ಪಡೆದುಕೊಳ್ಳುತ್ತೇವೆ. Proverbs chapter 11 verse 30 says, fruit of the righteous is a tree of life, and he who wins souls is wise. ಧರ್ಮಾತ್ಮನ ಫಲವು ಜೀವ ವೃಕ್ಷವು, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಜ್ಞಾನೋಕ್ತಿ 11:30 ವಚನವನ್ನು ನಾವು ನೋಡುತ್ತೇವೆ. When Jesus saw the crowds, he was moved with compassion and said them, the harvest is plenty, but workers few. ಯೇಸು ಸ್ವಾಮಿ ಯಾವಾಗ ಅನೇಕ ಜನಗಳನ್ನ ನೋಡಿದ್ರು, ಅವರ ಮೇಲೆ ಕರುಣೆ ತೋರಿದ್ರು, ಆಗ ಹೇಳಿದ್ರು ಆತನು, ಬೆಳೆಯು ಬಹಳವಾಗಿ ಬೆಳೆದಿದೆ, ಅದು ಕೆಲಸಗಾರರು ಕಡಿಮೆ, ಕೆಲಸಗಾರರಿಗಾಗಿ ಪ್ರಾರ್ಥನೆ ತಂದೆಯನ್ನು ಕೇಳಿಕೊಳ್ಳ್ರಿ ಅಂತ ಹೇಳಿದ್ರು. Bible also declares the rewards for the righteous. ಸತ್ಯವೇದ ಸಹ ಹೇಳುತ್ತೆ, ನೀತಿವಂತನಿಗೆ ಆತನ ಪ್ರತಿಫಲನ ಹೊಂದುವನಂತ ದೇವರಿಂದ. Daniel chapter 12 verse 3 says, they that be wise shall
shine as the brightness of the firmament, and they that turn many to righteousness as the stars forever and ever. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. The wise are they who live for God and do everything they can to take the gospel to others. ಜ್ಞಾನಿಯಾದವನು ಆತನು ದೇವರಿಗಾಗಿ ಜೀವಿಸ್ತಾನೆ. ಆತನು ಎಲ್ಲವನ್ನು ಮಾಡುವಂಥದ್ದು ಸುವಾರ್ತೆಯನ್ನು ಬೇರೆಯವರಿಗೆ ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.